ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ತಿಳಿಸಿಕೊಡುತ್ತಿರುವಂತಹ ಒಂದು ಇನ್ಫಾರ್ಮೇಷನ್ ಏನು ಅಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಆದರ್ಶ ವಿದ್ಯಾಲಯದ ಇಲ್ಲಿ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಅರ್ಜಿಗಳನ್ನು ಆಹ್ವಾನ ಮಾಡಲಿದ್ದು, ಅದಕ್ಕೋಸ್ಕರ ತಮ್ಮೊಂದಿಗೆ ನಾನು ಇಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಮತ್ತು ಆದರ್ಶ ವಿದ್ಯಾಲಯದ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀನಿ. ಇನ್ನು ತಾವು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇರೋರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋಣ. ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕನ್ನಡ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ತಿಳಿಸಿಕೊಟ್ಟಿದ್ದೇನೆ, ತಾವು ಕೂಡ ವೀಕ್ಷಿಸಬಹುದು. ಇಲ್ಲಿ 61ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ತೋರಿಸುತ್ತದೆ? ಇಲ್ಲಿ ಮೊಬೈಲ್, ಕಾಗದ, ಚಿಟ್ಟೆ ಹಾಗೂ ಮೇಲಿನ ಎಲ್ಲವೂ ಅಂತಿದೆ. ಇಲ್ಲಿ ಚಿಟ್ಟೆ ಇದೆಯಲ್ಲ, ಇದು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುತ್ತದೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ದ್ರವರೂಪದ ಖನಿಜಕ್ಕೆ ಒಂದು ಉದಾಹರಣೆ? ಕಲ್ಲಿದ್ದಲು, ಹೈಡ್ರೋಜನ್, ಸೀಮೆ ಎಣ್ಣೆ, ಪೆಟ್ರೋಲಿಯಂ ಅಂತಿದೆ. ಇಲ್ಲಿ ಇದು ಘನ ಸ್ಥಿತಿಯಲ್ಲಿದೆ, ಇದು ಅನಿಲ ಸ್ಥಿತಿಯಲ್ಲಿದೆ. ಇಲ್ಲಿ ನೋಡಿ, ಪೆಟ್ರೋಲಿಯಂ ಇದೆಯಲ್ಲ, ಇದೊಂದು ದ್ರವರೂಪದ ಖನಿಜ ಆಗಿದೆ. 63ನೇ ಪ್ರಶ್ನೆ, ವಾಯುವಿನಲ್ಲಿ ನಮ್ಮ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಎಷ್ಟು ಪ್ರಮಾಣದಲ್ಲಿದೆ? ಇಲ್ಲಿ 0.96, 0.04, 21% ಹಾಗೂ 78% ಅಂತಿದೆಯಲ್ಲ. ಇಲ್ಲಿ ನೋಡಿ, ಇದು 0.04 ಇರೋದು ಕಾರ್ಬನ್ ಡೈಆಕ್ಸೈಡ್ ಇದೆ, 78% ಇರೋದು ಸಾರಜನಕ. ಇದು ಸಾರಜನಕ, ಇದರ ಮೇಲೂ ಕೂಡ ಕ್ವಶನ್ಸ್ ಕೇಳ್ಬೋದು. ಇದು ವಾಯುವಿನಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿದೆ. ಇನ್ನು 21% ಇದೆಯಲ್ಲ, ನಮ್ಮ ಉಸಿರಾಟಕ್ಕೆ ಅಗತ್ಯವಾದ ಅನಿಲ ಯಾವುದು ಅಂದರೆ ಆಕ್ಸಿಜನ್, ಆಮ್ಲಜನಕ. ಇದು ಸರಿಯಾದ ಆನ್ಸರ್ ಆಗುತ್ತೆ. ಹಾಗಾಗಿ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 64ನೇ ಪ್ರಶ್ನೆ, ಕುಡಿಯುವ ನೀರನ್ನು ಶುದ್ಧೀಕರಿಸಲು ಅತ್ಯಂತ ಸುಲಭವಾದ ಮತ್ತು ಸಾಮಾನ್ಯವಾದ ವಿಧಾನ ಯಾವುದು? ಇಲ್ಲಿ ಆಪ್ಷನ್ಸ್ಗಳು ಕ್ಲೋರಿನೇಷನ್, ಬಟ್ಟಿ ಇಳಿಸುವಿಕೆ, ಕುದಿಸುವುದು, ಎಲ್ಲವೂ ಸರಿ ಅಂತಿದೆಯಲ್ಲ. ಇದು ಸಾಮಾನ್ಯವಾಗಿರುವಂತಹ ಒಂದು ವಿಧಾನ ಯಾವುದು ಅಂದರೆ ಕುದಿಸುವುದು ಇದೆಯಲ್ಲ, ಇದು ನೀರನ್ನು ಶುದ್ಧೀಕರಿಸಲಿಕ್ಕೆ ಈ ವಿಧಾನವನ್ನು ಬಳಸ್ತಾರೆ. ಸಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಜಲೀಯ ಸಸ್ಯಗಳು ಮತ್ತು ಪ್ರಾಣಿಗಳು ಗಾಳಿಯನ್ನು ಯಾವುದರಿಂದ ಪಡೆಯುವುದು? ಇಲ್ಲಿ ಎ ಆಪ್ಷನ್ ವಾಟರ್ ಅಥವಾ ನೀರು, ವಾತಾವರಣದಿಂದ, ಸಸ್ಯಗಳು ಮತ್ತು ಯಾವುದು ಅಲ್ಲಂತಿದೆ. ಇಲ್ಲಿ ನೀರಿನಿಂದ ಜಲೀಯ ಸಸ್ಯಗಳು, ಪ್ರಾಣಿಗಳು ಗಾಳಿಯನ್ನು ಪಡೆಯುತ್ತವೆ. ಎ ಆಪ್ಷನ್ ಆಗುತ್ತದೆ. ಇನ್ನು 6ನೇ ಪ್ರಶ್ನೆ, ಇದು ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರವಾಗಿದೆ. ಇಲ್ಲಿ ಎ ಆಪ್ಷನ್ ತುಪ್ಪ, ಬಿ ಆಪ್ಷನ್ ಉಪ್ಪು, ಸಿ ಆಪ್ಷನ್ ಅಕ್ಕಿ, ಡಿ ಆಪ್ಷನ್ ಹಣ್ಣುಗಳಂತಿದೆ. ಇಲ್ಲಿ ಕಾರ್ಬೋಹೈಡ್ರೇಟ್ ಹೆಚ್ಚು ಇರುವ ಆಹಾರ ಯಾವುದು ಅಂದರೆ ಅಕ್ಕಿ ಆಗಿದೆ. ಸಿ ಆಪ್ಷನ್ ಆಗುತ್ತದೆ. ಅಣುಗಳು ಒತ್ತೊತ್ತಾಗಿ ಬಂಧಿಸಿಕೊಂಡಿರುವ ದ್ರವ್ಯದ ಸ್ಥಿತಿ? ಇಲ್ಲಿ ದ್ರವಗಳು, ಪ್ಲಾಸ್ಮಾ, ಘನವಸ್ತುಗಳು, ಅನಿಲಗಳು ಅಂತಿದೆ. ಇದರಲ್ಲಿ ಘನವಸ್ತುಗಳಲ್ಲಿ ಅದರ ಅಣುಗಳು ಒತ್ತೊತ್ತಾಗಿ ಹೊಂದಿಕೊಂಡಿರ್ತವೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. 68ನೇ ಪ್ರಶ್ನೆ, ಪೂರ್ತಿ ನೀರು ತುಂಬಿದ ಜಾಡಿಯಲ್ಲಿ ಕಲ್ಲನ್ನು ಇಳಿಬಿಟ್ಟಾಗ ನೀರು ಹೊರಚೆಲ್ಲುತ್ತದೆ. ಇದಕ್ಕೆ ಕಾರಣವಾದ ಅಂಶ? ಇಲ್ಲಿ ಕಲ್ಲು ಘನವಸ್ತು, ನೀರು ಚೆಲ್ಲುತ್ತದೆ, ಕಲ್ಲು ಸ್ಥಳವನ್ನು ಆಕ್ರಮಿಸುತ್ತದೆ, ಎಲ್ಲವೂ ಸರಿ ಅಂತಿದೆ. ಇಲ್ಲಿ ಆಪ್ಷನ್ ಯಾವುದು ಅಂದರೆ ಸಿ ಆಗುತ್ತದೆ. ಕಲ್ಲು ಸ್ಥಳವನ್ನು ಆಕ್ರಮಿಸುತ್ತದೆ ಅಂತಿದೆಯಲ್ಲ, ಸಿ ಆಪ್ಷನ್ ಆಗುತ್ತದೆ. 69ನೇ ಪ್ರಶ್ನೆ, ಕೃತಕ ಧಾತುಗಳನ್ನು ಗುರುತಿಸಿ? ಚಿನ್ನ, ಹೈಡ್ರೋಜನ್, ಆಮ್ಲಜನಕ, ಪ್ಲೂಟೋನಿಯಂ ಅಂತಿದೆ. ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂದರೆ ಇಲ್ಲಿ ಪ್ಲೂಟೋನಿಯಂ ಆಗುತ್ತದೆ. ಇದು ಒಂದು ಕೃತಕ ಧಾತು ಆಗಿದೆ. ಇನ್ನು 70ನೇ ಪ್ರಶ್ನೆ, ಕೆಳಗಿನ ಯಾವ ಸನ್ನಿವೇಶದಲ್ಲಿ ಕೆಲಸವಾಗಿರುವುದಿಲ್ಲ? ಗೋಡೆಯನ್ನು ನೂಕಲು ಪ್ರಯತ್ನಿಸುವುದು, ಬಾವಿಯಿಂದ ನೀರನ್ನು ಸೇದುವುದು, ನದಿಯಲ್ಲಿ ಈಜುವುದು, ಚೆಂಡನ್ನು ಎಸೆಯುವುದು ಅಂತಿದೆ. ಇಲ್ಲಿ ನೂಕಲು ಪ್ರಯತ್ನಿಸುವುದು ಕೆಲಸ ಆಗಿರುತ್ತೆ, ಬಾವಿಯಿಂದ ನೀರನ್ನು ಸೇದುವುದಾಗಿರುತ್ತದೆ, ಇಲ್ಲಿ ಚೆಂಡನ್ನು ಎಸೆಯುವುದು ಕೂಡ ಆಗಿರುತ್ತದೆ. ಆದರೆ ಇಲ್ಲಿ ನದಿಯಲ್ಲಿ ಈಜುವುದಂತಿದೆಯಲ್ಲ, ಇದು ಕೆಲಸ ಆಗಿರುವುದಿಲ್ಲ ಈ ಸನ್ನಿವೇಶದಲ್ಲಿ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಇನ್ನು 71ನೇ ಪ್ರಶ್ನೆ ನೋಡ್ಬೋದು, ಸ್ನಾಯು ಶಕ್ತಿಯನ್ನು ಹೀಗೆ ಹೆಚ್ಚಿಸಿಕೊಳ್ಳಬಹುದು? ಓದುವುದು, ನಿಯಮಿತ ವ್ಯಾಯಾಮ, ಕ್ರಮವಾದ ಆಹಾರ ಸೇವನೆ, ಬಿ ಮತ್ತು ಸಿ ಅಂತಿದೆ. ಇದಕ್ಕೆ ಯಾವುದು ಆನ್ಸರ್ ಅಂದರೆ ಇಲ್ಲಿ ನೋಡ್ಬೋದು ಡಿ ಆಪ್ಷನ್ ಆಗುತ್ತದೆ. ಬಿ ಮತ್ತು ಸಿ, ನಿಯಮಿತ ವ್ಯಾಯಾಮ ಮತ್ತು ಕ್ರಮವಾದ ಆಹಾರ ಸೇವನೆಯಿಂದ ಸ್ನಾಯು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು. ಸೂರ್ಯನು ಒಂದು ಗ್ರಹ, ನಕ್ಷತ್ರ, ಉಪಗ್ರಹ, ಗ್ಯಾಲಕ್ಸಿ? ಸೂರ್ಯ ಒಂದು ನಕ್ಷತ್ರ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಜೂನ್ 5ರಂದು ಆಚರಿಸುವ ದಿನ? ಶಿಕ್ಷಕರ ದಿನ, ಗಾಂಧಿ ಜಯಂತಿ, ಮಕ್ಕಳ ದಿನಾಚರಣೆ, ಪರಿಸರ ದಿನ ಅಂತಿದೆ. ಜೂನ್ 5ರಂದು ನಾವು ಪರಿಸರ ದಿನವನ್ನು ಆಚರಣೆ ಮಾಡ್ತೀವಿ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಇನ್ನು 74ನೇ ಪ್ರಶ್ನೆ, ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ? ರಿಕೆಟ್ಸ್, ಬೆರಿಬೆರಿ, ಸ್ಕರ್ವಿ, ರಾತ್ರಿ ಕೂಡ್ ಅಂತಿದೆ.
ಇಲ್ಲಿ ಆನ್ಸರ್ ಯಾವುದು ಅಂದರೆ ಎ ಆಪ್ಷನ್ ಆಗುತ್ತದೆ, ರಿಕೆಟ್ಸ್. ನೀನು ಉಸಿರಾಡುವಾಗ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಬಿಡುವೆ. ಆಮ್ಲಜನಕವನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಹೊರಬಿಡುವೆ. ಇಂಗಾಲ ಡೈಆಕ್ಸೈಡನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಹೊರಬಿಡುವೆ. ಇಂಗಾಲ ಡೈಆಕ್ಸೈಡ್ ತೆಗೆದುಕೊಂಡು ಇಂಗಾಲ ಡೈಆಕ್ಸೈಡನ್ನು ಹೊರಬಿಡುವೆ ಅಂತಿದೆ. ಇಲ್ಲಿ ಎ ಆಪ್ಷನ್ ಆಗುತ್ತದೆ, ಆಮ್ಲಜನಕ ತೆಗೆದುಕೊಂಡು ಇಂಗಾಲ ಡೈಆಕ್ಸೈಡನ್ನು ಹೊರಬಿಡುವೆ ಆಗ್ತದೆ. ಇನ್ನು ನನ್ನ ಮೇಲೆ ನೀನಿರುವೆ, ಸಸ್ಯ ಬೆಳೆಯಲು ನೆರವಾಗುವೆ, ಜೀವಿಗಳಿಗೆ ಆಸರೆಯಾಗುವೆ, ಹಾಗಾದರೆ ನಾನು. ಇಲ್ಲಿ ಗಾಳಿ, ನೀರು, ಮಣ್ಣು, ಸೂರ್ಯ ಅಂತಿದೆ. ಇಲ್ಲಿ ಆನ್ಸರ್ ಯಾವುದು ಅಂದರೆ ಇಲ್ಲಿ ಮಣ್ಣು ಆಗುತ್ತದೆ. ಇನ್ನು 77ನೇ ಪ್ರಶ್ನೆ, ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿ ಒತ್ತಡ, ಪ್ಲವನತೆ, ರಾಶಿ ಸಾಂದ್ರತೆ ಅಂತ ಇದೆ. ಹಾಗಾದರೆ ಇಲ್ಲಿ ಆನ್ಸರ್ ಯಾವುದು ಅಂದರೆ ಸಾಂದ್ರತೆ ಆಗುತ್ತದೆ. ಇನ್ನು 78ನೇ ಪ್ರಶ್ನೆ, ರಾಗಿ, ಗೋಧಿ, ಜೋಳಗಳಂತಹ ಆಹಾರ ಪದಾರ್ಥಗಳಲ್ಲಿರುವ ಪೋಷಕಾಂಶ ಕೊಬ್ಬು, ಜೀವಸತ್ವ, ಸಸಾರಜನಕ, ಕಾರ್ಬೋಹೈಡ್ರೇಟ್ಸ್. ಇದರಲ್ಲಿ ಯಾವುದಿದೆ ಅಂದರೆ ಕಾರ್ಬೋಹೈಡ್ರೇಟ್ಸ್ ಇರುತ್ತದೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. ಅತಿ ಹೆಚ್ಚು ವಾಯುಮಾಲಿನ್ಯದಿಂದ ತತ್ತರಿಸಿರುವ ಭಾರತದ ಮಹಾನಗರ ಬೆಂಗಳೂರು, ನವದೆಹಲಿ, ಮುಂಬೈ, ಚೆನ್ನೈ. ಇದರಲ್ಲಿ ಅತಿ ಹೆಚ್ಚು ವಾಯುಮಾಲಿನ್ಯ ಇರುವುದು ನಮ್ಮ ದೇಶದಲ್ಲಿ ನವದೆಹಲಿಯಲ್ಲಿ. ಸೊ ಬಿ ಆಗುತ್ತದೆ. ಸಸ್ಯಗಳು ಉಸಿರಾಟ ಕ್ರಿಯೆಯಲ್ಲಿ ಈ ಅನಿಲವನ್ನು ಹೊರಹಾಕುತ್ತವೆ. ಆಮ್ಲಜನಕ, ಸಾರಜನಕ, ನೀರಾವಿ, ಇಂಗಾಲ ಡೈಆಕ್ಸೈಡ್ ಅಂತಿದೆ. ಇಲ್ಲಿ ಆಕ್ಸಿಜನ್ ಆಗುತ್ತದೆ, ಆಮ್ಲಜನಕ. ಇದು ವಿಜ್ಞಾನ ಅಥವಾ ಪರಿಸರ ಅಧ್ಯಯನ ವಿಷಯದ ಮಾದರಿ ಪ್ರಶ್ನೆಗಳು ಮತ್ತು ಉತ್ತರಗಳು.